ಗುರುಗಳೇ, ಒಂದು ಸಂಸಾರ ಅಂತ ಅಂದಾಗ ಶನಿಯ ಪ್ರಭಾವ ಇದೆ ಅನ್ನೋದಾದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು? ಅಂದರೆ ದಾಂಪತ್ಯದಲ್ಲಿ ವಿರಸನೋ ಅಥವಾ ಈ ದಾಂಪತ್ಯ ಜೀವನವೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಕೆಲವು ಡಿವೋರ್ಸ್ವರೆಗೂ ಕೂಡ ಹೋಗ್ತಾರೆ ಅಂಥದ್ದು, ಅಥವಾ ಸಂತಾನ ಸಮಸ್ಯೆ ಆಗುತ್ತೆ. ಯಾವ ಥರ ಸಮಸ್ಯೆಗಳು ಕಾಡುತ್ತೆ? ಶನಿ ಮಹಾತ್ಮನಿಂದ ಮುಖ್ಯವಾಗಿ ಇಷ್ಟಾರ್ಥಗಳು ಅನ್ನುವಂಥದ್ದು ಏನಿರುತ್ತೋ, ಏನೇ ಆಗಿರ್ಬೋದು, ಕಂಕಣ ಭಾಗ್ಯ, ಮನೆ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ, ವಿದ್ಯಾಭ್ಯಾಸ, ಕುಟುಂಬ ಸಮಸ್ಯೆ ಮತ್ತು ಕುಟುಂಬದಲ್ಲಿ ಆಗಬೇಕಾಗಿರುವಂತಹ ಸಂತಾನ ಭಾಗ್ಯ ಅಥವಾ ಪ್ರೀತಿ ವಿಶ್ವಾಸ ಮತ್ತು ವಿದೇಶ ಪ್ರಯಾಣ ಅಥವಾ ಯಾವುದೇ ಒಂದು ಬಿಸ್ನೆಸ್ ಅನ್ನುವಂಥದ್ದು ಸ್ವಯಂ ನಿರ್ಧಾರಗಳು ಆಗೋದಿಲ್ಲ ಮತ್ತು ಸ್ವಯಂ ಇಚ್ಛಾಶಕ್ತಿ ಅನ್ನುವಂಥದ್ದು ಏನಿರುತ್ತೋ ಅದನ್ನ ಸಕ್ಸಸ್ ಮಾಡ್ಕೊಳಕ್ ಆಗೋದಿಲ್ಲ. ಶನಿ ಮಹಾತ್ಮನ ನಷ್ಟ ವಿಚಾರ ಒಂದು ಸರಿ ನಮಗೆ ನೆರಳು ತಗಲ್ತು ಅಂತಂದ್ರೆ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಲೇಬೇಕಾಗುತ್ತದೆ. ಅದಕ್ಕೆ ಮುಕ್ತಿ ಎನ್ನುವಂಥದ್ದು ಶನಿ ಮಹಾತ್ಮ ಭಗವಂತನೇ ನಮಗೆ ಸಾಕ್ಷಾತ್ ನಮಗೆ ಕರುಣಿಸ್ಬೇಕು. ಕರುಣಿಸೋ ತರ ನಾವು ಮಾಡಬೇಕಾಗಿರುವಂತಹದ್ದು ತುಂಬಾ ವಿಧಾನಗಳಿದಾವೆ, ಅವುಗಳನ್ನ ಪರಿಪಾಲನೆ ಮಾಡಬೇಕು. ಗುರುಗಳೇ, ಕೆಲವೊಂದು ಜಾತಕದಲ್ಲಿ ಗೊತ್ತಾಗುತ್ತೆ ಇದು ಶನಿ ದೋಷ ಇದೆ, ಅಥವಾ ಮುಂದೊಂದು ದಿವಸ 7.5 ಸಮಸ್ಯೆ 7 ವರ್ಷಗಳ ಕಾಲ ಅದು ಅನುಭವಿಸ್ಬೇಕು ಅಂತ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಶನಿಯ ಪ್ರಭಾವಕ್ಕೆ ಒಳಗಾಗ್ತಾನೆ ಅಥವಾ ಕುಟುಂಬಸ್ಥರು ಕೂಡ ಪ್ರಭಾವಕ್ಕೆ ಒಳಗಾಗಬೇಕಾಗತ್ತಾ? ಹೇಗೆ? ಮುಖ್ಯವಾಗಿ ಯಾರಿಗೆ 7.5 ಶನಿ ಅನ್ನುವಂಥದ್ದು ಇರುತ್ತದೋ ಅವರು ಮಾತ್ರನೇ ತುಂಬಾ ನೋವನ್ನು ಅನುಭವಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ನೀವು ಕೇಳಿದಾಗೆ ಯಾರು ಕುಟುಂಬದವರು ಎಲ್ಲಾನು ಕೂಡ ಅನುಭವಿಸ್ತಾರ ಅಂತಂದ್ರೆ, ಈ ಕುಟುಂಬದ ಮೇರು ವ್ಯಕ್ತಿ ಯಾರು ಯಜಮಾನ್ರು ಯಾರು ಇರ್ತಾರೋ, ಮೇರು ದೊಡ್ಡವರು ಯಾರು ಇರ್ತಾರೋ ಅವರಿಗೆ ಶನಿ ಮಹಾತ್ಮನ ನೋವು ಆಗ್ತಾ ಇದೆ, 7.5 ಏನ್ ನಡೀತಾ ಇದೆ ಅಂತ ಬಂದಾಗ ಅವರೊಬ್ರು ವೀಕ್ ಆದ್ರೆ ಇನ್ನೆಲ್ಲಾನು ಸಮಸ್ಯೆಗಳು. ಹೇಗೆ ಅಂತಂದ್ರೆ, ಇವಾಗ ಅಂಗೈನಲ್ಲಿ ಈ ಹೆಬ್ಬೆಟ್ಟು ಅನ್ನುವಂಥದ್ದು ಎಷ್ಟು ಈ ಬೆರಳಿಗೆ ಎಲ್ಲಾನು ಕೂಡ ತಾಸು ಕೊಡುತ್ತೋ, ಇದೊಂದು ಬೆಟ್ಟಿಲ್ಲ ಅಂತಂದ್ರೆ ನಾವು ಮಾಡುವ ಕೆಲಸಗಳೆಲ್ಲಾನು ಆಲ್ಮೋಸ್ಟ್ 50% ಕಡಿಮೆ ಆಗ್ಬಿಡುತ್ತೆ. ಮಾಡ್ತೀವಿ ಬಟ್ 50% ಕಡಿಮೆ ಆಗ್ಬಿಡುತ್ತೆ. ಹಾಗೆ ಮನೆ ಯಜಮಾನಿಗೆ ಈ ಶನಿ ಮಹಾತ್ಮನ ದೋಷ ಅನ್ನುವಂಥ ಕಾಡ್ದಾಗ ಮನೆ ಕುಟುಂಬಸ್ಥರು ಎಲ್ಲರಿಗೂ ಕೂಡ ನಷ್ಟ ವಿಚಾರ ಅನುಭವಿಸಲೇಬೇಕಾಗುತ್ತದೆ. ಆದ ಕಾರಣದಿಂದ ಈ ಶನಿ ಮಹಾತ್ಮನ ನಷ್ಟ ಮತ್ತು 7.5 ಅನ್ನುವಂಥದ್ದು ಏನಿದೆಯೋ ಅದನ್ನ ಸಂಪೂರ್ಣವಾಗಿ ಭಯಪಡುವಂಥದ್ದು ಇಲ್ಲ. ಹೇಗೆ ಪರಿಹಾರ ಮಾರ್ಗ ಅಂತಂದ್ರೆ, 7.5 ವರ್ಷಗಳಲ್ಲಿ 2 ವರ್ಷಗಳು ಶನಿ ಮಹಾತ್ಮ ಗ್ರಹದಿಂದ ಸ್ಥಾನ ಪಲ್ಲಟ ಅಂತ ಬರುತ್ತೆ. ಅಂದ್ರೆ ಮುಂದೋಗ್ಬೇಕು ಅಥವಾ ಹಿಂದ್ ಬರಬೇಕು. ಹಿಂದ್ ಬರೋ ಟೈಮ್ನಲ್ಲಿ ಅದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಗ್ರಹ ದೋಷದಿಂದ ಏನು ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ಗುರುವಿನ ಆಜ್ಞೆಯಿಂದ ಅದನ್ನ ಪರಿಹಾರ ಮಾಡ್ಕೊಂಡಾಗ ಯಾವುದೇ ರೀತಿಯಿಂದ 7.5 ವರ್ಷಗಳು ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತೋ, ಈ 2 ವರ್ಷಗಳಲ್ಲಿ ಪರಿಹಾರ ಸಂಪೂರ್ಣವಾಗಿ ಮತ್ತೆ ಶನಿ ಮಹಾತ್ಮ ದೋಷ ನಮ್ಮ ದಶಭುಕ್ತಿಗಳಲ್ಲಿ ಬರದೇ ಇರೋ ರೀತಿಯಲ್ಲಿ ಮಾಡ್ಕೋಬಹುದು. ಅಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ 7.5 ನಡೆಯುವಾಗ ಈ 2 ವರ್ಷಗಳ ಕಾಲ ಖಂಡಿತವಾಗ್ಲೂ ಕೂಡ ಶನಿ ಮಹಾತ್ಮ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮತ್ತೆ ಜೀವನದುದ್ದಕ್ಕೂ ಕೂಡ ಬರದೇ ಇರುವಂತಹ ಮಾರ್ಗಗಳು ಅನ್ನುವಂಥದ್ದು ಕೂಡ ಜ್ಯೋತಿಷ್ಯದಲ್ಲಿ ಇದಾವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.